ನೊಬೆಲ್ ಪ್ರಶಸ್ತಿ 2025ನೇ ಸಾಲಿನೊಳಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾನೆ. ಸೊ ನೊಬೆಲ್ ಪ್ರಶಸ್ತಿ ಯಾರ್ಯಾರು ಅಂತಂತಂದರೆ ಒಂದೊಂದಾಗಿ ನೋಡೋಣ. ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ಸೊ 2025 ಸಾಲೊಳಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. 2025ನೇ ಸಾಲಿನ ರಸಾಯನಶಾಸ್ತ್ರದ ನೊಬೆಲ್ ಪ್ರಶಸ್ತಿಯು ಯಾವುದ್ರೊಳಗೆ ಲೋಹ ಸಾವಯವ ಚೌಕಟ್ಟು ಅಭಿವೃದ್ಧಿಯಲ್ಲಿ ಸಂಶೋಧನೆಗಳನ್ನು ಪರಿಗಣಿಸಿ ಮೂರು ಜನ ವಿಜ್ಞಾನಿಗಳಾದ ಜಪಾನ್ ದೇಶದ ಸುಸುಮಾ ಕಿಟಾಗಾವಾ, ಜಪಾನ್ದವರು ಇವರೇ, ಸುಸುಮಾ ಕಿಟಾಗಾವಾ. ಇನ್ನು ಬ್ರಿಟನ್ನ ರಿಚರ್ಡ್ ರಾಬ್ಸನ್ ಮತ್ತು ಜೋರ್ಡಾನ್ನ ಉಮರ್ ಎಂ ಯಾಕೀರವರಿಗೆ ಯಾಕೀರವರಿಗೆ ಘೋಷಣೆ ಮಾಡಲಾಗಿದೆ. 2025ನೇ ಸಾಲಿನ ಒಂದು ನೊಬೆಲ್ ಪ್ರಶಸ್ತಿ ರಸಾಯನಶಾಸ್ತ್ರ ಒಳಗೆ ಯಾರ್ಯಾರಿಗೆ ನೀಡಿದ್ದಾರೆ ಅಂತಂದರೆ, ಒಬ್ಬರು ಜಪಾನ್ ದೇಶದ ಸುಸುಮಾ ಕಿಟಾಗಾವ್ ಮತ್ತು ಬ್ರಿಟನ್ ದೇಶದ ರಿಚರ್ಡ್ ರಾಬ್ಸನ್ ಮತ್ತು ಜೋರ್ಡಾನ್ನ ಉಮರ್ ಎಂ ಯಾಗೀರವರಿಗೆ ಘೋಷಣೆಯನ್ನು ಮಾಡಲಾಗಿದೆ. ಇನ್ನು ಬೌದ್ಧಶಾಸ್ತ್ರ. ಸೊ ಬೌದ್ಧಶಾಸ್ತ್ರದೊಳಗೆ ನೊಬೆಲ್ ಪ್ರಶಸ್ತಿಯನ್ನು ಯಾರ್ಯಾರು ಪಡೆದಿದ್ದಾರೆ ಅಂತಂದರೆ, 2025 ಸಾಲಿನ ಬೌದ್ಧಶಾಸ್ತ್ರ ಫಿಸಿಕ್ಸ್ ಅಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡೆದ 3 ವಿಜ್ಞಾನಿಗಳಾದ, ಸೊ ಇಲ್ಲಿ ಸಹಿತ 3 ಜನ ವಿಜ್ಞಾನಿಗಳಿಗೆ, ಸೈಂಟಿಸ್ಟ್ಗಳಿಗೆ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಸೊ ಇದ್ರಾಗ ವಿಜ್ಞಾನಿಗಳಾದ ಜಾನ್ ಕ್ಲಾರ್ಕ್, ಮೈಕಲ್ ಡೆವ್ರೇಟ್ ಮತ್ತು ಜಾನ್ ಮಾರ್ಟಿನಿಜ್ರವರಿಗೆ ಘೋಷಣೆ ಮಾಡಲಾಗಿದೆ. ಇವರೇ ಜಾನ್ ಕ್ಲಾರ್ಕ್ ಮತ್ತು ಮೈಕಲ್ ಎಚ್ ಡೆವ್ರೇಟ್ ಇವರು ಮತ್ತು ಮಾರ್ಟಿನೆಸ್, ಈ 3 ಜನರಿಗೆ ಏನಪ್ಪ ಅಂತಂದರೆ 2025ರ ಒಂದು ನೊಬೆಲ್ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ, ಘೋಷಣೆಯನ್ನು ಮಾಡಿದ್ದಾರೆ. ನೆಕ್ಸ್ಟ್ ಮತ್ತೊಂದು ಯಾವುದು, ದಿಸ್ ದ ಮೆಡಿಕಲ್. ಇನ್ನು ಮೆಡಿಕಲ್ ವೈದ್ಯಕೀಯ ಕ್ಷೇತ್ರ. ಸೊ ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಯಾರ್ಯಾರು ಕೊಟ್ಟಿದ್ದಾರೆ ಅಂತಂದರೆ, ರೋಗ ನಿರೋಧಕ ಶಕ್ತಿ ಹೆಚ್ಚಳಕ್ಕೆ ಸಂಬಂಧಿಸಿದ ಸಂಶೋಧನೆಗಾಗಿ ವಿಜ್ಞಾನಿಗಳಾದ ಅಮೇರಿಕದ ಮೇರಿ ಇ ಬ್ರಂಕೋವ್, ಫ್ರೆಡ್ ರಾಮ್ಸ್ಡೆಲ್ ಹಾಗೂ ಜಪಾನ್ನ ಶಿಮುನಾ ಸಕಾಗುಚಿರವರಿಗೆ 2025ನೇ ಸಾಲಿನ ವೈದ್ಯಕೀಯ ಕ್ಷೇತ್ರದ ನೊಬೆಲ್ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಇದಕ್ಕೊಂದು ಟ್ರಿಕ್ಸ್ ಏನು ಹೇಳ್ಬೋದು ಅಂತಂದರೆ, ಮೇರಿ ಫ್ರೆಂಡ್ ಶಿಮುನ್, ಇದು ಟ್ರಿಕ್ಸ್. ಮೇರಿ ಫ್ರೆಂಡ್ ಶಿಮುನ್, ಮೇರಿ ಅಂತಂದರೆ ಇವರು ಮೇರಿ, ಫ್ರೆಂಡ್ ಅಂದರೆ ಇವರು ಫ್ರೇಡ್. ಸೊ ಇದನ್ನು ನೆನಪಿಟ್ಟೊಳಗೆ, ಇದು ಫ್ರೇಡ್ ಐತಿ, ಇದು ಫ್ರೆಂಡ್ ಅಂತ ಮಾಡ್ಕೊರಿ. ಆಮೇಲೆ ಮೇರಿ ಫ್ರೆಡ್ ಯಾರು, ಶಿಮುನ್, ದ್ಯಾಟ್ ಈಸ್ ಫಿನಿಶ್. ಇದು ಟ್ರಿಕ್ಸ್. ಇನ್ನು ಲಾಸ್ಟ್ ನೊಬೆಲ್ ಸಾಹಿತ್ಯದೊಳಗೆ ಒಬ್ಬರು ಮತ್ತೆ ಏನಪ್ಪ ಅಂತಂದ್ರೆ, ಅವರು ಒಬ್ಬರು ಅದಾರ, ಸಾಹಿತ್ಯ ಲಿಟ್ರೇಚರ್ ಅಂತಂತ, ಸಾಹಿತ್ಯ 2025ರ ಒಂದು ಸಾಹಿತ್ಯ ಲಿಟ್ರೇಚರ್ ಯಾರು ಅಂತಂದರೆ ಲಹಜೋಲೋ ಕ್ರೆಸಂಜನೋಹಾರಿಕೈ ಅಂತ ನೋಡಿ. ಹೆಸರು ಕೇಳಿದ್ರೂ ಗಾಬರಾಗಬೇಕು, ಏನು ನೆನಪಿಟ್ಟು ಹೋಗ್ಬೇಕು ಏನೋ. ಇವರು ಏನಪ್ಪ ಅಂತಂದ್ರೆ ಎದ್ರೊಳಗೆ ಅಂತಂದ್ರೆ, ಫಾರ್ ಹೀಸ್ ಕಂಪ್ಲಿಂಗ್ ಆ್ಯಂಡ್ ವಿಷನರಿ that in the mindset of
ಅಪೋಕಲೈಪ್ಟಿಕ್ ಟೆರರ್ ರಿಪ್ರೆಸೆಂಟ್ಸ್ ದ ಪವರ್ ಆಫ್ ಆರ್ಟ್ ಅಂತಕ್ಕಂಥದ್ದು ಬಗ್ಗೆ ಏನಪ್ಪ ಅಂತಂದರೆ ಸೊ ಇವರು ನೊಬೆಲ್ ಪ್ರೈಸನ್ನು ಪಡೆದಿದ್ದಾರೆ. ಇದ್ರೊಳಗೆ ಅಂತಂದ್ರೆ ಸಾಹಿತ್ಯ ಕ್ಷೇತ್ರ ಒಳಗೆ ಇವರು ಏನಂತಂದ್ರೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಇಷ್ಟೇನಪ್ಪ ಅಂತಂದ್ರೆ ಇವರು 2025ರ ನೊಬೆಲ್ ಪ್ರೈಸನ್ನು ಪಡೆದಂತಹ ವ್ಯಕ್ತಿಗಳು ಆಗಿರ್ತಾರೆ. ಧನ್ಯವಾದಗಳು.